ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೆಂತೆ ಪಲ್ಯ ಪರೋಟನ ಹೇಗೆ ಮಾಡೋದಂತ ನೋಡೋಣ. ನಾನು ಈಗ ಒಂದು ಸೂಡ್ ಮೆಂತೆ ಪಲ್ಯನ ತೊಗೊಂಡಿದ್ದೀನಿ. ಒಂದು ಮೆಂತೆ ಪಲ್ಯ ಸೂಡ್ನಲ್ಲಿ ಕನಿಷ್ಠ 15 ಪರೋಟ ಆದರೂ ಆಗ್ತವೆ. ಈಗ ನಾನು ಅದನ್ನ ಚೆನ್ನಾಗಿ ಬಿಡಿಸ್ಕೋತೀನಿ, ಎಲೆಯಲ್ಲಿ ಅಷ್ಟೇ ಬಿಡಿಸ್ಕೋಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಬೇಕು. ನೋಡಿ, ನಾನು ಇಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು, ಸ್ಮಾಲ್ ಪೀಸ್ ಆಗಬೇಕು, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಪರೋಟ ಮೇಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಮೆಂತೆ ಪಲ್ಯ. ನೋಡಿ, ನಾನು ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು, ಹಾಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ತಗೋತಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಅಜ್ವಾನನ ಹಾಕೊಳ್ಳಿ. ನನ್ನ ಹತ್ರ ಇಲ್ಲ ಅಂತ ನಾನು ಹಾಕೊಂಡಿಲ್ಲ. ಮತ್ತು ನಾನು ತುಂಬ ಖಾರ ಇದೆ ಅಂತ ಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ನೀವು ಇದ್ದರೆ ಸ್ವಲ್ಪ ಖಾರ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಇದನ್ನು ಮತ್ತು ಸ್ವಲ್ಪ ಅಲ್ಲ ಹಾಕ್ಕೊಳ್ಳಿ. ಅಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇದನ್ನೆಲ್ಲ ಹಾಕಿ ಹಿಟ್ಟು ಕಲಿಸ್ಕೋಬೇಕು. ನಾನಿಲ್ಲಿ 2 ಚಮಚೆ ಅಷ್ಟೇ ಹಿಟ್ಟು ತೊಗೋತಿದ್ದೀನಿ, ಯಾಕಂದರೆ ನಾನು 5-6 ಪರೋಟ ಅಷ್ಟೇ ಮಾಡೋಳಿದ್ದೀನಿ, ಹಾಗಾಗಿ ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಹಿಟ್ಟು ಚೆನ್ನಾಗಿ ಸಾನ್ಸ್ಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಮತ್ತು ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂಥ ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಬೇಕು. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಿಟ್ಟನ್ನು ಹಾಕಬೇಕು. ಮತ್ತು ಈಗ ಕಟ್ ಮಾಡಿ ಇಟ್ಕೊಂಡಿರುವ ಎಲ್ಲ ಮೆಂತ್ಯ ಸೊಪ್ಪನ್ನ ಹಾಕಬೇಕು. ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿ ಎಲ್ಲ ಚೆನ್ನಾಗಿ ಹಿಟ್ಟು ನಾದ್ಕೋಬೇಕು. ನೋಡಿ, ನಾನಿಲ್ಲಿ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಈ ಥರ ಹಿಟ್ಟು ಕಲಿಸ್ಕೋಬೇಕು. ನಾನು ಈಗ ಈ ಹಿಟ್ಟು 10ರಿಂದ 15 ನಿಮಿಷ ನೆನೆಲಿಕ್ಕೆ ಇಡ್ತೀನಿ. ನಂತರ ಇದು ಹೀಗಾಗಿರುತ್ತೆ. ನಂತರ ಅದನ್ನು ತಗೊಂಡು ಸಣ್ಣದಾಗಿ ಉರುಳಿ ಮಾಡಿಕೊಂಡು ಚಪಾತಿ ಹೇಗೆ ಮಾಡ್ತೀವೋ ಆ ಥರ ಮಾಡಬೇಕು. ನೋಡಿ, ಈಗ ನಾನು ಮಾಡಿರೋ ಪರೋಟ ರೆಡಿಯಾಗಿದೆ. ನಾನು ಇದ್ರ ಜೊತೆ ಟೇಸ್ಟಿ ಆಗಿರಲಿ ಅಂತ ಸ್ವಲ್ಪ ಪುಟಾಣಿ ಚಟ್ನಿನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.